21 ಹಾಗೂ 22ನೇ ತಾರೀಕು ನಮ್ಮ ಪಕ್ಷ 25 ವರ್ಷಗಳ ಸಂಪೂರ್ಣವಾಗಿ ಜನತಾದಳ JDS ಪಕ್ಷ ಏನು ಇವತ್ತು ನಮಗೆ 25 ವರ್ಷದ ಒಂದು ವಿಜೃಂಭಣೆ ಒಂದು ರಚಿತ ಮಹೋತ್ಸವ 25ನೇ ವರ್ಷದ ರಚಿತ ಮಹೋತ್ಸವ ಕಾರ್ಯಕ್ರಮವನ್ನು ಬೆಂಗಳೂರಿನ ನಮ್ಮ JP ಭವನದಲ್ಲಿ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಆ ಕಾರ್ಯಕ್ರಮವನ್ನು ಚಾಲನೆ ಕೊಡಲು ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡ ಸಾಹೇಬರು ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಕೇಂದ್ರ ಮಂತ್ರಿಗಳು ಕುಮಾರಣ್ಣನವರು ಕೂಡ ಆ ಕಾರ್ಯಕ್ರಮಕ್ಕೆ ಬಂದು ಪಕ್ಷದ ಈ ಒಂದು 25ನೇಯ ಒಂದು ಏನು ರಚಿತ ಮಹೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮ ಪಕ್ಷ ಯಾವ ಥರ ಬಂತು ಮತ್ತು ಕರ್ನಾಟಕ ರಾಜ್ಯಕ್ಕಾಗಲಿ ದೇಶಕ್ಕಾಗಲಿ ಏನೆಲ್ಲ ನಮ್ಮ ಪಕ್ಷದ ಒಂದು ಕೊಡುಗೆಗಳಿದೆ, ಇದರ ಬಗ್ಗೆ ಒಂದು ಸಂಭ್ರಮ ಚಿಂತನ ಮಂಥನ ಕಾರ್ಯಕ್ರಮ ಮತ್ತು ಅದೇ ರೀತಿಯಾಗಿ ಎಲ್ಲ ಭಾಗಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಮತ್ತು ಎಲ್ಲ ತಾಲೂಕಾ ಘಟಕಗಳಲ್ಲಿ ಸಂಪೂರ್ಣವಾಗಿ ಈ ಒಂದು 25ನೇಯ ನಮ್ಮ ಪಕ್ಷದ ಏನು ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಸತತ 45 ದಿನಗಳಲ್ಲೇ ಆಚರಣೆ ಮಾಡಲಾಗ್ತಾ ಇರುತ್ತೆ. ವಿಶೇಷವಾಗಿ ರೈತರಿಗಾಗಿ, ಕಾರ್ಮಿಕರಿಗಾಗಿ, ಬಡವರಿಗಾಗಿ ನೀರಿನ ಕೆಲಸ ಮಾಡಿದ ವಿಷಯಗಳು ತಮ್ಮೆಲ್ಲರಿಗೂ ಗೊತ್ತಿದೆ. ಇವೆಲ್ಲ ವಿಚಾರಗಳನ್ನು ಜನರ ಮುಂದೆ ನಮ್ಮ ಪಕ್ಷ 25ನೇ ವರ್ಷ ಆದರೂ ಕೂಡ ಅಧಿಕಾರದಲ್ಲಿ 2 ಸಲ ಬಂದರೂ ಕೂಡ ಏನೆಲ್ಲ ಕೊಡುಗೆ ನಮ್ಮ ರಾಜ್ಯಕ್ಕಾಗಿ ನಮ್ಮ ಪಕ್ಷ ಕೊಟ್ಟಿದೆ ಎಂಬುದು ಅರಿವು ಮೂಡುವ ಮುಖಾಂತರ, ಅದೇ ರೀತಿಯಾಗಿ ಜನವರಿ ಕೊನೆಯ ಘಟಕದಲ್ಲಿ ಮಂತೆಂಡಿನಲ್ಲಿ ಒಂದು ದೊಡ್ಡ ಮಟ್ಟದ ಬೃಹತ್ ಸಮಾವೇಶ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗ್ತದೆ ಬೆಂಗಳೂರಿನಲ್ಲಿ. ಆ ಒಂದು ಕಾರ್ಯಕ್ರಮಕ್ಕೆ ಲಕ್ಷಾಂತರ ಜನ ಈ ಒಂದು 25ನೇ ರಜತ ಮಹೋತ್ಸವ ಕಾರ್ಯಕ್ರಮ ಆಚರಣೆ ಮಾಡಿದ ನಂತರ ಎಲ್ಲ ರಾಜ್ಯದ ಮೂಲೆಗಳಿಂದ ಜನರು ಲಕ್ಷಾಂತರ ಜನರಿಂದ ಬಂದು ಆ ಕಾರ್ಯಕ್ರಮವನ್ನು ಪಾಲ್ಗೊಂಡು ಒಂದು ಪಕ್ಷ ಮತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವ ಥರ ತಳಮಟ್ಟದಿಂದ ಕಟ್ಟುವ ಮುಖಾಂತರ ಅನೇಕ ಇವತ್ತು ವಿಚಾರಧಾರೆಯಲ್ಲಿ ಮುಂದಿನ ಯಾವುದೇ ಚುನಾವಣೆ ಬಂದರೂ ಕೂಡ ಪಕ್ಷ ಸದೃಢವಾಗುವ ಮುಖಾಂತರ ಮತ್ತು ಒಂದು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಜನತಾದಳ ಪಕ್ಷ ಇವತ್ತು ಪ್ರಾದೇಶಿಕ ಪಕ್ಷ ಯಾವ ಥರ ಇವತ್ತು ಈ ನಮ್ಮ ಸೌತ್ ಭಾರತದಲ್ಲಿ ಏನು ಇವತ್ತು ನಾವು ನೋಡ್ತಾ ಇದ್ವಿ, ಬೇರೆ ರಾಜ್ಯಗಳಲ್ಲಿ ಯಾವ ಥರ ಇವತ್ತು ಪ್ರಾದೇಶಿಕ ಪಕ್ಷಗಳಿಗೆ ಇವತ್ತು ಜನರು ಮೆಚ್ಚುಗೆ ಪಡ್ತಾ ಇದ್ದಾರೆ, ಅವರಿಗೆ ಆಶೀರ್ವಾದ ಮಾಡಿದ್ದಾರೆ. ಅದೇ ರೂಪದಲ್ಲಿ ಮುಂದಿನ ದಿನಮಾನದಲ್ಲಿ ನಮ್ಮ ಪಕ್ಷ ಮತ್ತು 2028ನೇ ಚುನಾವಣೆಯಲ್ಲೂ ಕೂಡ ಅಧಿಕಾರಕ್ಕೆ ಬರಬೇಕಂತ ನಾವೆಲ್ಲರೂ ಈ ಒಂದು ವಿಜೃಂಭ ದಿನಾಚರಣೆ ಆಚರಣೆ ಮಾಡೋ ಮುಖಾಂತರ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಮತ್ತು ಒಂದು ಹುಮ್ಮಸ್ಸಿನ ಒಂದು ವಾತಾವರಣ ಸೃಷ್ಟಿ ಮಾಡಿ ಎಲ್ಲರಿಗೆ ಇವತ್ತು ಮೂಲೆಗಳಲ್ಲಿ ಜನತಾದಳ ಪಕ್ಷ ಇವತ್ತು ರೈತರಿಗೆ ನಾವು ನೋಡ್ತಾ ಇದ್ದೀವಿ. ಇವತ್ತು ಇತ್ತೀಚಿಗೆ ದಿನಮಾನದಲ್ಲಿ ಎಷ್ಟು ಕಷ್ಟದಲ್ಲಿದ್ದರೂ ಕೂಡ ರೈತರು ಇವತ್ತು ಯಾವ ಥರ ಈ ರಾಷ್ಟ್ರೀಯ ಪಕ್ಷ ಇವತ್ತು ಆಡಳಿತದಲ್ಲಿ ಇವತ್ತು ವಿಫಲ ಆಗಿದೆ, ಇವೆಲ್ಲ ವಿಚಾರಗಳನ್ನು ಮನದಲ್ಲಿಟ್ಟುಕೊಂಡು ಜನರ ಒಂದು ಮೂಲೆಗಳಲ್ಲಿ ಈ ಒಂದು ಆಚರಣೆ ಮುಖಾಂತರ ನಾವು ಜನರಿಗೆ ಒಂದು ಸಂದೇಶ ರವಾನೆ ಮಾಡಲು ಹೊರಟಿದ್ದೀವಿ.